ಗೌರಿಬಿದನೂರು ನಗರದ ಡಾಕ್ಟರ್ ಎಚ್.ಎನ್ ಕಲಾಭವನದಲ್ಲಿ ಜಿಲ್ಲಾ ಪೊಲೀಸ್ ಹಾಗೂ ಗೌರಿಬಿದನೂರು ವೃತ್ತದಿಂದ ಆಯೋಜಿಸಿದ್ದ ಡ್ರಗ್ಸ್ ಬೇಡ ಬ್ರೋ ಮಾದಕ ವಸ್ತುಗಳಿಗೆ ಹೇಳಿ ಗುಡ್ ಬೈ ವಿಶೇಷ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡ, ಮಾದಕ ವಸ್ತುಗಳಾದ ಬೀಡಿ, ಸಿಗರೆಟ್, ಮದ್ಯ, ಗಾಂಜಾ, ಡ್ರಗ್ಸ್ ಇವುಗಳ ವ್ಯಾಮೋಹಕ್ಕೆ ಬೀಳುವ ಯುವಜನತೆ, ವಿದ್ಯಾರ್ಥಿಗಳು ಜೀವನದಲ್ಲಿ ಅವರ ಸಂತೋಷ, ಆರೋಗ್ಯದ ಜೊತೆಗೆ ಸಂಬಂಧಗಳ ಪ್ರೀತಿ ವಿಶ್ವಾಸಕ್ಕೂ ತೊಂದರೆ ತಂದುಕೊಳ್ಳುತ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕಾದರೆ ವ್ಯಸನಗಳಿಂದ ದೂರ ಉಳಿಯಬೇಕು. ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾಗದೆ ದೇಶ, ಸಮಾಜದ ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳಬೇಕು. ಈ ನಿಟ್ಟಿನಲ್ಲಿ ವ್ಯಾಪಕ ಅರಿವು ಮೂಡಿಸಬೇಕಿದೆ ಎಂದರು. ಪಿಡುಗು ಹೇಗಿದೆ ಅಂತಂದ್ರೆ ಇಡೀ ನಮ್ಮ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚವನ್ನೇ ಆವರಿಸಿಕೊಂಡಿರ್ತಕ್ಕಂಥ ಪಿಡುಗು ದೊಡ್ಡ ದೊಡ್ಡ ದೇಶಗಳೇ ತತ್ತರಿಸಿ ಹೋಗ್ತಾ ಇದೆ ಈ ಒಂದು ಪಿಡುಗಿನಿಂದ. ಯಾಕೆಂದ್ರೆ ಅಲ್ಲಿಯ ಜನಗಳ ಯುವಕರನ್ನ ಆರೋಗ್ಯವಂತರಾಗಿ ಕಾಪಾಡಿಕೊಳ್ಳಲು ಎಲ್ಲ ದೇಶಗಳ ಜವಾಬ್ದಾರಿ ಇರ್ತದೆ. ಅದರಲ್ಲೂ ಕೂಡ ಬೇರೆ ದೇಶಗಳಲ್ಲಿ ಯುವಕರೇ ಕಡಿಮೆ. ಅಂಥದ್ರಲ್ಲಿ ಆ ಯುವಕರ ಮೇಲೆ ಏನು ಪರಿಣಾಮ ಬೀರ್ತದೆ ಅಂತ ಅಂದ್ಬಿಟ್ಟು ದೊಡ್ಡ ದೊಡ್ಡ ದೇಶಗಳು ಕೂಡ ಕಾನೂನನ್ನು ತಂದು, ಯಾವುದೇ ದೇಶ ಬೇರೆ ದೇಶದಿಂದ ಡ್ರಗ್ಸ್ ಬರ್ತಾ ಇದೆ ಆ ದೇಶದ ವಿರುದ್ಧವಾಗಿ ಹೋರಾಟ ಮಾಡಿಕೊಂಡು, ಈಗ ಮನ್ಮನೆ ನೋಡ್ತೀವಿ ಟ್ರಂಪ್ ವೆನಿಜುಲಾ ಮೇಲೆ ಅಟ್ಯಾಕ್ ಮಾಡಿದ್ದು ಯಾಕೆಂದ್ರೆ ಒಂದು ಕಾರಣ, ಅಲ್ಲಿ ದೇಶದಿಂದ ನಮಗೆ ಡ್ರಗ್ಸ್ ಬರ್ತದೆ, ನಮ್ಮ ಯುವಕರೆಲ್ಲ ಹಾಳಾಗ್ತಾರೆ ಅಂದ್ಬಿಟ್ಟು ಆ ದೇಶವನ್ನೇ, ಅಲ್ಲಿ ದೇಶದ ಅಧ್ಯಕ್ಷರನ್ನೇ ಕಿಡ್ನಾಪ್ ಮಾಡಿಕೊಂಡು ಆ ದೇಶವನ್ನೇ ಕಂಟ್ರೋಲ್ ತಗೊಂಡು. ಅದರ ಕಾರಣ ಏನು ಅಂತಂದ್ರೆ ಇದು ಒಂದು ಕಾರಣ. ಡ್ರಗ್ಸ್ ಅನ್ನ ಫ್ರೀ ಬಿಟ್ಟಿದ್ದಾರೆ, ಅಲ್ಲಿಯ ಪೆಡ್ಲರ್ಗಳೆಲ್ಲ ನಮ್ಮ ದೇಶಕ್ಕೆ ಡ್ರಗ್ಸ್ ಸರಬರಾಜು ಮಾಡ್ತಾರೆ, ಅದರಿಂದ ಕ್ರಮವನ್ನು ತಗೋತಾ ಇದ್ದೀವಿ ಅಂತ ಹೇಳಿದರು. ಅಲ್ಲಿ ಲೆಕ್ಕ ಹಾಕಿ ಡ್ರಗ್ಸ್ ದುಷ್ಪರಿಣಾಮ ಎಷ್ಟಿದೆ. ಜಿಲ್ಲಾ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಜಗನ್ನಾಥ್ ರೈ ಮಾತನಾಡಿ, ಯುವ ಪೀಳಿಗೆ ಮಾದಕ ವಸ್ತುಗಳಿಂದಾಗುವ ದುಷ್ಪರಿಣಾಮಗಳ ಕುರಿತು ಹಾಗೂ ತಮ್ಮ ಮುಂದಿನ ಆರೋಗ್ಯಕರ ಜೀವನದ ಕುರಿತು ಯೋಚಿಸಿ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು. ಪೋಷಕರು ತಮ್ಮ ಮಕ್ಕಳ ಬೆಳವಣಿಗೆ ಬಗ್ಗೆ ವಿಶೇಷ ನಿಗಾ ವಹಿಸಬೇಕು. ಮಾದಕ ವಸ್ತುಗಳ ವ್ಯಸನಕ್ಕೆ ಬಲಿಯಾದವರು ತಮ್ಮ ಜೀವನ ಹಾಳು ಮಾಡಿಕೊಳ್ಳುವ ಜೊತೆಗೆ ಸಮಾಜಕ್ಕೂ ಮಾರಕವಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ವ್ಯಸನಗಳಿಂದ ದೂರ ಉಳಿದು ಇನ್ನೊಬ್ಬರಿಗೆ ಮಾದರಿಯಾಗಬೇಕು ಎಂದರು. ನೀವು ಹೇಳ್ಬೋದು, ಯಾಕೆ ನಾವು ಇಷ್ಟು ಸಣ್ಣ ಮಕ್ಕಳಿಗೆ ನಾವು ಇದನ್ನೆಲ್ಲ ನೀವು ತೋರಿಸ್ತೀರಿ, ಇದರಿಂದ ಏನು ಪ್ರಯೋಜನ? ಇದರ ಅನಾನುಕೂಲಗಳು, ಇದರಿಂದ ಆಗುವಂತಹ ತೊಂದರೆಗಳನ್ನ ನೀವು ಅರಿತುಕೊಂಡು, ಬರೇ ನೀವು ಅಷ್ಟೇ ಅಲ್ಲ, ನಿಮ್ಮ ಸುತ್ತಮುತ್ತ ಇರುವಂತಹ ಸಮಾಜದಲ್ಲಿ ಯಾರು ವ್ಯಸನಿಗಳಿದ್ದಾರೆ, ಅದು ನಮ್ಮ ಮನೆಗಳಲ್ಲೇ ಇರಬಹುದು, ಅವರನ್ನ ವ್ಯಸನ ಮುಕ್ತರನ್ನಾಗಿ ಮಾಡಿದರೆ ನಾವು ಈ ದೇಶಕ್ಕೆ ಬೆಳವಣಿಗೆಗೆ ಒಂದು ಕೊಡುಗೆಯನ್ನ ಕೊಟ್ಟಂಗಾಗ್ತಾ ಇದೆ. ಇವತ್ತು ಎಲ್ಲ ಊರುಗಳಲ್ಲಿ ನೀವು ನೋಡಬಹುದು ಗಾಂಜಾ, ಈ ನಮ್ಮಂತಹ ಹಳ್ಳಿಗಳಿಗೂ ಕೂಡ ಗಾಂಜಾ ಸೇವನೆ ಬಂದುಬಿಟ್ಟಿದೆ. ಮೊದಲು ಏನಾಗುತ್ತೆ, ಒಂದು ಖುಷಿಗೆ ಅಂತೇಳಿ ಸಿಗರೇಟ್ ಜೊತೆ ಬೆರೆಸ್ಕೊಂಡು ಸೇರ್ತಾರೆ. ಯಾವಾಗ ಅದು ಚಟವಾಗಿ ಪರಿಣಾಮ ಆಗ್ತದೆ, ಇಡೀ ನಿಮ್ಮ ದೇಹದಲ್ಲಿರುವಂತಹ ನರ್ವ್ಸ್ ಸಿಸ್ಟಮ್ನ ಹಾಳು ಮಾಡ್ತದೆ. ಸಾಕ್ಷ್ಯ ಚಿತ್ರದಲ್ಲಿ ನೋಡಿದಿರಿ ನೀವು, ಏನು ಫ್ರೆಂಡ್ಸ್ ಸರ್ಕಲ್ ಸಹವಾಸ ದೋಷದಲ್ಲಿ ಹಾಳಾಗಿರುವಂತದ್ದನ್ನ ಸಾಕ್ಷ್ಯ ಚಿತ್ರದಲ್ಲಿ ಬಹಳ ಚೆನ್ನಾಗಿ ತೋರಿಸಿದೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.